ಮೇಷರಾಶಿಯವರಿಗೆ ಈ ವರ್ಷ ನೋಡೋದಾದರೆ ನೋಡಿ, 10ನೇ ಮನೆಗೆ ಡಿಸೆಂಬರ್ ನಂತರದಲ್ಲಿ ರಾಹುವಿನ ಒಂದು ಸಂಚಾರ ಉಂಟಾಗುತ್ತೆ. ಮೇಷರಾಶಿಯವರು 7.5 ಪ್ರಾರಂಭ ಹಂತದಲ್ಲಿದ್ದಾರೆ. 7.5 ಪ್ರಾರಂಭ ಹಂತದಲ್ಲಿದ್ದಾರೆ. ಗುರು 4ರಲ್ಲಿ ಸಂಚಾರವನ್ನ ಇನ್ನು ಮುಂದೆ ಮಾಡಲಿದ್ದಾನೆ. 4ನೇ ಸ್ಥಾನ ಗುರು ಬಲ ಅಂತ ಹೇಳಲಿಕ್ಕಾಗಲ್ಲ, ಆದರೆ ಇರುವಂತಹ ಒಂದಷ್ಟು ಕಷ್ಟಗಳು ನಿವೃತ್ತಿ ಆಗುತ್ತೆ. ಶನಿ 12ನೇ ಮನೆಯಲ್ಲಿ ಸಂಚಾರ ಮಾಡದ ಮೇಲೆ ಇದ್ದಂತಹ ಖರ್ಚುಗಳು ಏನೇನಾಗಿದೆ ಅದೆಲ್ಲವೂ ಕೂಡ ಸ್ವಲ್ಪ ಸ್ಟೆಬಿಲೈಸ್ ಆಗುವಂತಹ ಒಂದು ಸಾಧ್ಯತೆ ಮೇಷರಾಶಿಯವರಿಗೆ ಕಾಣಸಿಗತ್ತೆ. 4ನೇ ಸ್ಥಾನವನ್ನು ತಾಯಿಯ ಸ್ಥಾನ, ಸುಖ ಸ್ಥಾನ, ಕುಟುಂಬ ಸ್ಥಾನ, ವಾಹನ ಸ್ಥಾನ, ಭೂಮಿಯ ಸ್ಥಾನ ಅಂತ ಕರಿತೀವಿ. ಹಾಗಾಗಿ ಮೇಷರಾಶಿಯವರಿಗೆ 9ನೇ ಮನೆ ಅಧಿಪತಿಯಾಗಿರುವಂತಹ ಗುರು 4ರಲ್ಲಿ ಸಂಚಾರವನ್ನು ಮಾಡಬೇಕಾದ್ರೆ ಭೂಮಿಯ ವಿಚಾರದಲ್ಲಿ ಲಾಭ ಉಂಟಾಗುವಂತಹ ಒಂದು ಸಾಧ್ಯತೆ. ಹಾಗಾಗಿ ಭೂಮಿಯ ವಿಚಾರದಲ್ಲಿ ಯಾವುದೋ ತೀರ್ಮಾನ ಆಗದೆ ಇರುವಂತಹ ವಿಚಾರಗಳು ಇತ್ಯಾದಿಗಳೇನಾದ್ರು ಇದ್ದರೆ, ಭೂಮಿಯನ್ನು ಖರೀದಿ ಮಾಡಬೇಕು ಅನ್ನುವಂತಹ ಯೋಚನೆ ಇದ್ದರೆ, ಮನೆಯನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥದ್ದು ತುಂಬ ದಿವಸದಿಂದ ಏನಾದರೂ ಯೋಚನೆಯನ್ನು ಇಟ್ಕೊಂಡು ಅದನ್ನು ಕಾರ್ಯಗತಕ್ಕೆ ತರಲಿಕ್ಕೆ ಆಗದಿದ್ದರೆ ಗುರುವಿನ ಸಂಚಾರ ಕರ್ಕಾಟಕ ರಾಶಿಯಲ್ಲಿ ಆಗಬೇಕಾದ್ರೆ ಒಳ್ಳೆಯ ಯೋಗವನ್ನು ತಂದುಕೊಡುವಂತಹ ಸಾಧ್ಯತೆ. ನಮಗೆ ಗೊತ್ತಿರುವಂಥ ರೀತಿಯಲ್ಲಿ ಶನಿ 12ರಲ್ಲಿದ್ದಾನೆ, 7.5